ಅದೇ ರೀತಿ ಇಂದಿನ ಒಂದು ಕಾರ್ಯಕ್ರಮದ ಒಂದು ಗಣ್ಯಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಜಗತಾಪ್ ಸರ್ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಜಿಲ್ಲಾ ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ KS ಪಾಟೀಲ್ ಸರ್ ಅವರು ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿದರು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ನಾಗೇಶ್ DL IAS ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ IPS ಬೀದರ್ ಇವರಿಗೆ ನಮ್ಮ ನ್ಯಾಯಾಲಯ ಸಿಬ್ಬಂದಿಯಾಗಿರ್ತಕ್ಕಂಥ ನಿಲ್ಕಂಠ ಅವರು ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕು. ಅದೇ ರೀತಿ ಇವರಿಗೆ ಈ ಕಾರ್ಯಕ್ರಮದ ವತಿಯಿಂದ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಮತಿ ಜರೀನಾ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ CJM ಬೀದರ್ ಇವರಿಗೆ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನ್ಯಾಯಾಲಯದ ಸಿಬ್ಬಂದಿಯಾಗಿರ್ತಕ್ಕಂಥ ಕುಂತಿ ಮೇಡಮ್ ಅವರು ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗೌಡ RP ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೀದರ್ ಇವರಿಗೆ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಜಿಲ್ಲಾ ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ ಮಾದೇವ್ ಪಾಟೀಲ್ ಸರ್ ಅವರು ಬಂದು ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿದರು. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಯಮನಪ್ಪ ಕೆ ಗೌರವಾನ್ವಿತ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಬೀದರ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಉಮೇಶ್ ಪಾಂಡ್ರೆ ಸರ್ ಅವರು ಬಂದು ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿದರು. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೂರ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮ್ TP ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಜಿಲ್ಲಾ ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ ಶಶಿಕಾಂತ್ ಕುಲಕರ್ಣಿ ಸರ್ ಅವರು ಬಂದು ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಬಹುದು. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ಅಪರ್ಣಾ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಬೀದರ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ನ್ಯಾಯಾಲಯದ ಸಿಬ್ಬಂದಿಯಾಗಿರ್ತಕ್ಕಂಥ ಅನಿತಾ ಮೇಡಮ್ ಅವರು ಬಂದು ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ತಾರೆ.
ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೊಂದು ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ವಿನಾಯಕ್ ಒಳಗಂಡೆ ಗೌರವಾನ್ವಿತ ವಂದನೀಯ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಬೀದರ್, ಇವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಸಂಗಮೇಶ್ ಪಾಟೀಲ್ ಸರ್ ಅವರು ಬಂದು ಉಚ್ಚ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಬೋದು. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ಮುಸಲ್ಮಾನಿ ಗೌರವಾನ್ವಿತ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಬೀದರ್, ಇವರಿಗೂ ಕೂಡ ಸರ್ ಅವರು ಬಂದು ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಬೋದು. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ವಿಎಂ, ಉಪಾಧ್ಯಕ್ಷರು ಜಿಲ್ಲಾ ಉಪದಾರ ಸಂಘ ಬೀದರ್, ಇವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ BS ಪಾಟೀಲ್ ಸರ್ ಅವರು ಬಂದು ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಬೋದು. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಅಂಬದಾಸ್ ಅವರ ಜಂಟಿ ಕಾರ್ಯದರ್ಶಿಗಳು ಜಿಲ್ಲಾ ಉಪದಾರ ಸಂಘ ಬೀದರ್, ಇವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಅಬ್ದುಲ್ ಹಫೀಜ್ ಅವರು ಬಂದು ಹೂಗುಚ್ಛ ಕೊಡುವ ಮೂಲಕ ಸನ್ಮಾನಿಸಬೇಕು ಕೇಳ್ತಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದಿರತಕ್ಕಂಥ ನಮ್ಮ ಜಿಲ್ಲಾ ಉಪದಾರ ಸಂಘದ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ನಮ್ಮ ಸರ್ಕಾರಿ ವಕೀಲರಿಗೂ ಮತ್ತು ಎಲ್ಲ ನ್ಯಾಯಾಲಯದ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಮತ್ತು ಪತ್ರಕರ್ತರಿಗೂ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವಾಗ ಈ ಕಾರ್ಯಕ್ರಮವು ಒಂದು ಪ್ರಾಸ್ತಾವಿಕ ನುಡಿಯ ಮೂಲಕ ಪ್ರಾರಂಭವಾಗುತ್ತದೆ. ಈ ಪ್ರಾಸ್ತಾವಿಕ ನುಡಿಯನ್ನು ಗೌರವಾನ್ವಿತ ಸಿದ್ದರಾಮ್ ಟಿ.ಪಿ. ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಅವರು ನಡೆಸಿಕೊಳ್ಳಬೇಕಾಗಿ ಕೇಳುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವದಿರುವ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿರುವಂತಹ ಗೌರವಿತ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ರಾಧಾ ಎಚ್.ಆರ್. ಮೇಡಮ್ ಅವರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವ ಉಳಿದ ನನ್ನ ಸಹೋದರಿ ನ್ಯಾಯಾಧೀಶರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಮಾನ್ಯ ಶ್ರೀ ನಾಗೇಶ್ ಕೆ.ಎಲ್. ಸರ್ ಅವರೇ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಮಿಸಿದರು ಶ್ರೀ ಡಾಕ್ಟರ್ ಗೋಪಾಲ್ ಜಾಗೋಡ್ ಸರ್, ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಮತ್ತು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಹಿರಿಯರಾದಂಥ ಶ್ರೀ ಜಗದೀಶ್ ಸರ್ ಅವರೇ, ವಕೀಲರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಪ್ರಕಾಶ್ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನಗರ್ ಬಿರದರ್ ಅವರೇ, ಸಹ ಕಾರ್ಯದರ್ಶಿಗಳಾದ ಶ್ರೀ ಅಂಬಾದಾಸ್ ಬಾಲರಾಜ್ ಅವರೇ, ಮತ್ತು ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸುವ ಅವರೇ, ವಕೀಲರ ಸಂಘದ ಎಲ್ಲ ಗೌರವಿತ ಸದಸ್ಯರು, ನ್ಯಾಯಾಂಗ ಇಲಾಖೆ ಸಿಬ್ಬಂದಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಮತ್ತು ಈ ಹಿಂದೆ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿವಿಧ ಸ್ಥಳಗಳಲ್ಲಿ ಉಪನ್ಯಾಸಕರಿಗೆ ಆಗಮಿಸಿದಂಥ ಉಪನ್ಯಾಸಕ ಮಿತ್ರರೇ, ಮತ್ತು ಬೀದರ್ ಜಿಲ್ಲಾ CSC ಸೆಂಟರ್ನ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀ ಸಚಿನ್ ಕುಪೇರ್ ಅವರೇ, ನಮಗೆಲ್ಲ ತಿಳಿದಿರುವಂತೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ 125ನೇ ದಿನಾಂಶದ ಅಂಗವಾಗಿ ದಿನಾಂಕ 19/11/2015
ಭಾರತ ಸರ್ಕಾರವು ಸಂವಿಧಾನ ಅಂಗೀಕರಿಸಿದ ದಿನವನ್ನು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಿಸಲು ನೋಟಿಫಿಕೇಶನ್ ಹೊರಡಿಸಿತು. ಅದರ ಅಂಗವಾಗಿ ಪ್ರತಿ ವರ್ಷ ನವೆಂಬರ್ 26ರಂದು ನಾವು ಈ ಸಂವಿಧಾನವನ್ನು ಅಂಗೀಕರಿಸಿದ ದಿನವನ್ನು ಸಂವಿಧಾನ ದಿನಾಚರಣೆಯಾಗಿ 2015ರಿಂದ ಆಚರಿಸ್ತಾ ಬಂದಿದ್ವಿ. ನಮಗೆಲ್ಲ ತಿಳಿದಿರುವಂತೆ ಭಾರತ ಸಂವಿಧಾನವನ್ನು ದಿನಾಂಕ 26/11/1949 ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ದಿನಾಂಕ 26/11/2019 ಸಂವಿಧಾನ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದ 70ನೇ ವರ್ಷಾಚರಣೆ ಆಚರಿಸಬೇಕು. ಹಾಗೆ ಸಂವಿಧಾನ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದ 70ನೇ ವರ್ಷಾಚರಣೆಯ ನಿಮಿತ್ತವಾಗಿ ಸರ್ವಶ್ರೇಷ್ಠ ಸಂವಿಧಾನ ರಚಿಸಲು ತಮ್ಮ ಅಪಾರ ಪಾಂಡಿತ್ಯವನ್ನು ಕಾರ್ಯದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇತರ ಸಂವಿಧಾನ ರಚನಾಕಾರರಿಗೆ ಗೌರವಾರ್ಪಣೆ ಸಲ್ಲಿಸುವ ಅಂಗವಾಗಿ 1 ವರ್ಷ ಕಾಲ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕೆಂದು ಘನ ಭಾರತ ಸರ್ಕಾರವು ಯೋಜಿಸಿ ಆ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಮಾನ್ಯ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಮನವಿ ಮಾಡಿಕೊಂಡಿತು. ಆ ಬಗ್ಗೆ ಕಾರ್ಯಕ್ರಮ ಆಚರಿಸುವಾಗ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಮತ್ತು ಭಾರತ ಸಂವಿಧಾನದ 4 ಭಾಗದಲ್ಲಿ ಇರುವಂತಹ ಮೂಲಭೂತ ಕರ್ತವ್ಯಗಳ ಮೇಲೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ಅವರಿಗೆ ಅವುಗಳ ಬಗ್ಗೆ ಅರಿವು ಮೂಡಿಸಬೇಕು. ಈ ಮೂಲಭೂತ ಕರ್ತವ್ಯಗಳನ್ನು ಜನರು ಪಾಲಿಸುವಂತೆ ಆಗಬೇಕು ಎನ್ನುವ ಒಂದು ಮಹತ್ತರ ಆಶಯದೊಂದಿಗೆ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ದಿನಾಂಕ 26/11/2019ರಿಂದ 26/11/2020 ಮಾಡಬೇಕಾಗಿದೆ, ಅಂದರೆ ಇಂದಿನವರೆಗೆ. ಸೊ ತಮಗೆಲ್ಲ ಗೊತ್ತಿದೆ, ಇದೇ ಸಭಾಂಗಣದಲ್ಲಿ ದಿನಾಂಕ 26/11/2019 ಪ್ರಥಮ ಕಾರ್ಯಕ್ರಮ ಆಯೋಜಿಸಿ ಅಂದುವರೆಗೆ 11 ಗಂಟೆ ಸಮಯಕ್ಕೆ ಸರಿಯಾಗಿ ಭಾರತ ಸಂವಿಧಾನ ಪೀಠಿಕೆಯನ್ನು ನಾವು ನೀವೆಲ್ಲರೂ ಓದಿದ್ದೀವಿ. ಅದರ ಅಂಗವಾಗಿ ನಾವು ಬೀದರ್ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸಂಘ ಸಂಸ್ಥೆಗಳು ಮತ್ತು ವಕೀಲರ ಸಂಘ ಬೀದರ್ ಸಹಯೋಗದಲ್ಲಿ ಮಾರ್ಚ್ 2020ರವರೆಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡು ಅದರಲ್ಲಿ ಗ್ರಾಮಸ್ಥರಿಗೆ ಮತ್ತು ಶಾಲಾ ಮಕ್ಕಳಿಗೆ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದಾದ ನಂತರ ಲಾಕ್ಡೌನ್ ಆಯಿತು. ನಂತರ ಪುನಃ ಜೂನ್ ತಿಂಗಳು 12ನೇ ತಾರೀಕು 2020ರಂದು ನಮ್ಮ ಭಾರತ ಸರ್ಕಾರದ ನ್ಯಾಯಾಂಗ ಇಲಾಖೆ DOJ ಅವರು ಸಿಟಿಜನ್ ಡ್ಯೂಟೀಸ್ ಅವೇರ್ನೆಸ್ ಪ್ರೋಗ್ರಾಮ್ CDAP ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದು, ಅದರ ಅಂಗವಾಗಿ ನಾವು ಅದರಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿ ಬಸವ ಕಲ್ಯಾಣ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು. ಸೊ ನಾವು ಅದರ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗುಡುಗು, ನಿರ್ಗುಡಿ, ಬಸ್ರಾ ಮತ್ತು ಇಸ್ಲಾಂಪುರ ಗ್ರಾಮಗಳಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮತ್ತು CSC ಕಾಮನ್ ಸರ್ವಿಸಸ್ ಸೆಂಟರ್ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು, ಅಲ್ಲಿ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ನಮ್ಮ ಭಾರತ ಸರ್ಕಾರದ ಆಶಯದಂತೆ ಸಂವಿಧಾನದ 4 ಭಾಗದಲ್ಲಿ ಅಳವಡಿಸಿಕೊಂಡಿರುವ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಜನರಿಗೆ, ಅಂದರೆ ಗ್ರಾಮಸ್ಥರಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಒಂದು ಕಾರ್ಯಕ್ರಮ ನಾವು CSC ಅವರ ಸಹಯೋಗದಲ್ಲಿ ಮಾಡಿದ್ವಿ. CSC ಅವರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಸಬೇಕಾಗಿದ್ದು ಸಹಿತ ನಮಗೆ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲಾಖೆಯ ವತಿಯಿಂದ ಸಹಿತ ನಮಗೆ ಒಂದು ಸಹಕಾರ ಸಿಕ್ಕಿದೆ. ನಾವು ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವ ಕಾರಣಕ್ಕೆ ಮೂಲಭೂತ ಕರ್ತವ್ಯಗಳ ಜೊತೆಗೆ ಕೋವಿಡ್-19 ಮಹಾಮಾರಿ ಸಂದರ್ಭದಲ್ಲಿ ನಾಗರಿಕರ ಕರ್ತವ್ಯಗಳು ಮತ್ತು ಈ ಕೋವಿಡ್ ಮಹಾಮಾರಿ ಆವರಿಸಿದಂತ ಸಂದರ್ಭದಲ್ಲಿ ನಮ್ಮ ಸೂಕ್ತ ನಡವಳಿಕೆಗಳು, ಅಂದ್ರೆ ಮಾಸ್ಕ್ ಧರಿಸುವ ಬಗ್ಗೆ ಆಗಿರ್ಬೋದು, ಸ್ವಚ್ಛತೆಯ ಬಗ್ಗೆ ಆಗಿರ್ಬೋದು, ವ್ಯಕ್ತಿಗಳ ಮಧ್ಯೆ ಅಂತರ ಕಾಯ್ದುಕೊಳ್ಳುವ ಬಗ್ಗೆ ನಾವು ಜನರಿಗೆ ಮನವರಿಕೆ ಮಾಡಿಕೊಟ್ಟಿವಿ ಮತ್ತು ಅವರಿಗೆ ಮಾಹಿತಿ ನೀಡಿದ್ವಿ. ಅದರ ಜೊತೆಗೆ ಈ ಕೊರೋನಾ ಮಹಾಮಾರಿಯಿಂದ ಉಂಟಾಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಸಹಿತ ಮತ್ತು ಆರೋಗ್ಯದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಸಹಿತ ನಾವು ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನ ಮಾಡಿದ್ವಿ. ಸಾಕಷ್ಟು ಕಡೆ ಅದನ್ನೆಲ್ಲ ನಾವು ಕೇಳಿದ್ವಿ. ಪ್ರಸ್ತುತ ಸಂದರ್ಭದಲ್ಲಿ ಸಹಿತ ಭಾರತ ಪ್ರಜೆಗಳಾದ ನಾವು
ಅಂದರೆ ಈ ಕೋವಿಡ್-19 ಇರುವಂತಹ ಸಂದರ್ಭದಲ್ಲಿ ಭಾರತದ ಪ್ರಜೆಗಳಾದ ನಾವು ಮಾಸ್ಕ್ ಧರಿಸಬೇಕು, ಅದು ಸಹಿತ ನಮ್ಮ ಮೂಲಭೂತ ಕರ್ತವ್ಯ ಅಂತ ತಿಳ್ಕೊಳ್ಬೇಕು ಈಗ. ಮತ್ತು ಅದರ ಜೊತೆಗೆ ವ್ಯಕ್ತಿಗಳ ಮಧ್ಯೆ ಅಂತರ ಕಾಪಾಡಿಕೊಂಡು ನಮ್ಮಿಂದ ನಮ್ಮ ಕುಟುಂಬ ಸದಸ್ಯರಿಗೆ, ನಮ್ಮ ಸಹೋದ್ಯೋಗಿಗಳಿಗೆ, ಸಾರ್ವಜನಿಕರಿಗೆ ತೊಂದರೆಯಾದ ರೀತಿಯಲ್ಲಿ ನಡೆದುಕೊಳ್ಳುವುದು ಸಹ ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸಿಕೊಂಡು ಮುಂದುವರಿಬೇಕಾಗಿದೆ. ಇಲ್ಲ ಅಂತ ಹೇಳಿದರೆ ಈ ಕೋವಿಡ್ ಮಹಾಮಾರಿ ನಮ್ಮ ನಿಮ್ಮೆಲ್ಲರಿಗೆ ಬಹಳಷ್ಟು ತೊಂದರೆ ಕೊಡಬಹುದು, ಅದರಿಂದ ಬಹಳಷ್ಟು ಅನಾಹುತಗಳು ಆಗುವಂತಹ ಒಂದು ಸಾಧ್ಯತೆ ಹೆಚ್ಚಿರುತ್ತದೆ. ಅದರ ಜೊತೆಗೆ ನಾವು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಮೂಲಭೂತ ಕರ್ತವ್ಯಗಳನ್ನು ಸಹ ನಾವು ಪಾಲಿಸಬೇಕು. ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು. ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಹಮ್ಮಿಕೊಂಡ ಆದರ್ಶ ಧ್ಯೇಯಗಳನ್ನು ಮತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳನ್ನು ಮರೆಯದೆ ನಾವು ಗೌರವಿಸಬೇಕು. ಭಾರತೀಯರು ಸಮಾನಗಳನ್ನು ತಿಳಿದು ಅವರಲ್ಲಿ ಮಾತೃತ್ವ ಭಾವನೆಯನ್ನು ಬೆಳೆಸಬೇಕು. ರಾಷ್ಟ್ರದಲ್ಲಿರುವ ವಿವಿಧ ಸಂಸ್ಕೃತಿಗಳನ್ನು ರಕ್ಷಿಸಬೇಕು. ಹಿಂಸಾ ಪ್ರವೃತ್ತಿ ದೂರ ಮಾಡಿ ರಾಷ್ಟ್ರದ ಆಸ್ತಿ ಸಂರಕ್ಷಿಸಬೇಕಾದ ಕರ್ತವ್ಯ ನಮ್ಮಲ್ಲಿ ನಮ್ಮಲ್ಲಿದೆ. ಅದೇ ರೀತಿ ನಮಗೆ ಸರ್ವಕಾಲಿಕ ಸರ್ವಶ್ರೇಷ್ಠ ಭಾರತ ಸಂವಿಧಾನವನ್ನು ರಚಿಸಲು ತನ್ನೆಲ್ಲ ಪಾಂಡಿತ್ಯವನ್ನು ಧಾರೆ ಎಳೆದಿರುವ ಭಾರತ ಸಂವಿಧಾನದ ರಚನಾಕಾರನಿಗೆ, ನಿರ್ಮಾತೃಗಳಿಗೆ ನಾವೆಲ್ಲರೂ ಗೌರವಾರ್ಪಣೆ ಸಲ್ಲಿಸಬೇಕು. ಅದು ಸಹ ನಮ್ಮ ಮೂಲಭೂತ ಕರ್ತವ್ಯದಲ್ಲಿ ಒಂದು ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ನಾವೆಲ್ಲರೂ ಇದ್ದೀವಿ. ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ, ಅದರ ಆಶಯಕ್ಕೆ ಪೂರಕವಾಗಿ ನಾವೆಲ್ಲ ನಡೆದುಕೊಳ್ಳಬೇಕು. ಅದೇ ಕಾರಣಕ್ಕೆ ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ಮಾರಕವಾಗಿ ನಡೆದುಕೊಳ್ಳುವ ಶಕ್ತಿಗಳು ಎಷ್ಟೇ ಬಲಗಾಗಿಯೂ ಸಹಿತ ಅವುಗಳನ್ನು ನಾವು ತಿರಸ್ಕರಿಸಬೇಕು. ಅಂದಾಗ ಮಾತ್ರ ನಾವು ಇಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದು ಸಾರ್ಥಕ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಇದೆ. ಅದರ ಜೊತೆಗೆ ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ನಮ್ಮ ಮೂಲಮಂತ್ರ ಆಗಿರಬೇಕು ಅಂತ ನನ್ನ ಒಂದು ಆಶಯ ಮತ್ತು ನಮ್ಮೆಲ್ಲರ ಕರ್ತವ್ಯ ಇರುತ್ತದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಈ ರೀತಿ ನನಗೆ ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ಮತ್ತು ಈ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಅದರ ಜೊತೆಗೆ ನಾವು ಜನವರಿ 26/11/2019 ಒಂದು ವರ್ಷ ಕಾಲ ಮೂಲಭೂತ ಕರ್ತವ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ ಅನೇಕ NGOಗಳು ಮತ್ತು ಇಲಾಖೆಗಳು, ಅಂದರೆ ಇದು ನಮಗೆ ಸಹಕರಿಸಿದ ಒಂದು NGO ಅಂದರೆ ಮಾನವ ಬಂಧುತ್ವ ವೇದಿಕೆ, ಅದರ ಎಲ್ಲ ಸರ್ವ ಸದಸ್ಯರಿಗೆ, ಉಪನ್ಯಾಸಕರಿಗೆ ಮತ್ತು ಕಾಮನ್ ಸರ್ವಿಸಸ್ ಸೆಂಟರ್ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀ ಸಚಿವ ಉಪ್ಪಿಲ್ ಅವರಿಗೆ ಮತ್ತು ತಂಡದ ಸದಸ್ಯರಿಗೆ, ಪೊಲೀಸ್ ಇಲಾಖೆಯವರಿಗೆ, ವಕೀಲರ ಸಂಘದ ಸದಸ್ಯರಿಗೆ ಮತ್ತು ನಮ್ಮ ಸಿಬ್ಬಂದಿವರಿಗೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ಮತ್ತು ಈ ವೇದಿಕೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರ ಒಂದು ಕಾರ್ಯ ಶ್ಲಾಘನೀಯವಾದಂಥ ಇನ್ನೊಂದು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ಅವಕಾಶ ಮಾಡಿಕೊಡ್ತಾರೆ ಎಲ್ಲರಿಗೂ ಉದ್ದೇಶಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ವಕೀಲ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀ ದಂಡಾಸ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಮೂಲಕ ಮತ್ತು ತಮ್ಮೆಲ್ಲರ ವತಿಯಿಂದ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ನಮ್ಮ ವಕೀಲರ ಸಂಘದ ನೂತನ ಸದಸ್ಯರು ಅಂಬರೀಶ್ ಅವರು ಮತ್ತು ಕುಲಭೂಷಣ್ ಅವರಿಗೆ ಸ್ವಾಗತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲ, ಅಲ್ಲಿಗೆ ಸರ್ ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ CSC ಸೆಂಟರ್ನ ಜಿಲ್ಲಾ ವ್ಯವಸ್ಥಾಪಕರು ಶ್ರೀ ಸಚಿನ್ ಸರ್ ಅವರು ಆಗಮಿಸಿದರೆ ಅವರಿಗೂ ಸಹಿತ ನಮ್ಮ ಈ ವೇದಿಕೆ ವತಿಯಿಂದ ಮತ್ತು ಕನ್ನಡದ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾರೆ. ಅವರು ನಮ್ಮ ವಕೀಲರ ಸಂಘದ ಗೌತಮ್ ಯಾದವ್ ಸರ್ ಅವರನ್ನು ಹೂವಿನೊಂದಿಗೆ ಸ್ವಾಗತ ಕೊಡಬೇಕಂತ ಕೇಳ್ಕೊಳ್ತಾರೆ. ಇಚ್ಛೆ ಕೊಡ್ತೀರಾ?
बोली जाता है। ಒಂದು ಸಣ್ಣ ಬದಲಾವಣೆ, ನಾವು ಕರ್ನಾಟಕ ವೃತ್ತಿ ಕನ್ವೆನ್ಷನ್ ಸ್ಕೀಮ್ ಅಲ್ಲಿ ಒಂದು 2 ಪ್ರಕಾರದಲ್ಲಿ ಕಂಪೆನ್ಸೇಷನ್ ಅವಾರ್ಡ್ ಮಾಡಿದ್ವಿ. ವಿತೌಟ್ ಕಂಪೆನ್ಸೇಷನ್ ಚೆಕ್ಗಳನ್ನು ಸಹಿತ ಇದು ವೇದಿಕೆಯಿಂದ ಕೊಡಬೇಕು ಅಂತ ಹೇಳಿ ಒಂದು ಊಹಿಸಿಕೊಂಡು ಅದರಲ್ಲಿ ಸರಿ ಅದರಲ್ಲಿ ಉದ್ಧಾವ್ ಕಾಳು ಇದು ದೈವಿಕ ಕೇಸ್ ಇತ್ತು. ಅದರಲ್ಲಿ ಅವರಿಗೆ ನನ್ನ ಮಹಿಳೆಯ ತಂದೆ ತಾಯಿಗೆ ಈ ಒಂದು ಚೆಕ್ ನೀಡಬೇಕು ಅಂತ ಹೇಳಿ ಮಾನ್ಯ ಕಾರ್ಯಕ್ರಮದ ಉದ್ಘಾಟಕರಿಗೆ ಆಗಮಿಸಿರುವಂತಹ ಗೌರವಿತ ನಮ್ಮ ಅಮೃತ ಚೆಕ್ ನೀಡಬೇಕಂತ ಕೇಳ್ಕೊಳ್ತೇನೆ. ಅಲ್ಲಿ ಅವರಿಗೆ ಇರ್ತಕ್ಕಂಥ ಚೆಕ್ಕಿನ ಮೊತ್ತ 1 ಲಕ್ಷ ರೂಪಾಯಿ. ಅದೇ ರೀತಿ ಅವರ ಧರ್ಮಪತ್ನಿ ಶ್ರೀಮತಿ ಶಾಂತಾಬಾಯಿ ಉದ್ಧವ್ ಜಾಧವ್ ಅವರಿಗೆ 2 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡುವಂತ ಗೌರವಿತ ಸೂಜನ್ ಧನ್ಯವಾದಗಳು ಕೊಡಬೇಕಂತ ಕೇಳ್ಕೊಳ್ತಾರೆ. ಇನ್ನೊಂದು ಪ್ರಕರಣ, ಅದರಲ್ಲಿ ಗೋವಿಂದ್ ಕನ್ಯಾ ನಾಗರಾಜ್ 1 ಲಕ್ಷ ರೂಪಾಯಿ ಚೆಕ್ ಅನ್ನು ಮಾನ್ಯ SP ಸಾಹೇಬರು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಅದೇ ರೀತಿ ಅವರ ಧರ್ಮಪತ್ನಿ ಶ್ರೀಮತಿ ಸಾಯಿಬಾಯಿ ಗೋವಿಂದ್ ಅವರಿಗೆ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಜಗತಾಪ್ ಸರ್ ಅವರು ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ. ಚಕ್ರವನ್ನು ಅಧ್ಯಕ್ಷರ ಎಲ್ಲ ನಾಯಕರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಶ್ರೀ ಗಂಗಾ ಸಾಹೇಬ್ ಮುಂದುವರಿಸ್ತಾರೆ. ಸಿದ್ದರಾಮಯ್ಯರಿಗೆ ತುಂಬ ಧನ್ಯವಾದಗಳು. ಇವಾಗ ಈ ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂಥ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಗೌರವಾನ್ವಿತ ಶ್ರೀಮತಿ ರಾಧಾಯಣಿ ಸರ್, ಗೌರವಾನ್ವಿತ ಹೆಚ್ಚುವರಿ ಜಿಲ್ಲಾ ಪರಿಷತ್ ಬೀದರ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಉದ್ಘಾಟಕರು ವೆಚ್ಚರು
ಎಲ್ಲರಿಗೂ ತುಂಬ ಧನ್ಯವಾದಗಳು. ಇವಾಗ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಗೌರವಾನ್ವಿತ ಶ್ರೀಮತಿ ರಾಧಾ ಎಸ್.ಆರ್. ಹೆಚ್ಚುವರಿ ಜಿಲ್ಲಾ ಮತ್ತು ಚಟ್ಟಂಬೀರ ಬೀದರ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. Thank you and good morning to all. My greetings to everyone present here and every citizen of this country on this auspicious day on which the Constituent Assembly adopted our Indian Constitution on 26 November 1949. That is, our Constitution is 70 years young. We don't call constitutions old, it is young. Probably in a lighter vein I can say only constitutions, tortoises and whales are termed as young at the age of 70, but we all turn old, very old at the age of 70. It was on this day, as I said, the Constitution of India was adopted. As students of law, we are all aware that it is the supreme law providing for the governance and also setting out the fundamental rights, directive principles of state policy and also the fundamental duties of the citizens. In the present situation, what we need to insist on is not creating awareness on fundamental rights but the fundamental duties. The Constitution declares India as a sovereign, socialist, secular, democratic republic state, while assuring its citizens of justice, equality, liberty, and to promote fraternity among them. When Sidram told me 2 days ago that I may have to step in as our PDJ may be attending online training session at this time and he may not be able to participate in this program, and there would be experts to speak on the subject, I was very happy because I do not like to speak. I am not a good speaker basically. I happily agreed saying that yes, I will participate and I will see whatever happens. But then yesterday evening, in his usual style, Mr. Sidram told me, no madam, you may have to say at least 2 words. And that put me in deep trouble because talking about Constitution and its growth is not a simple task, and especially when addressing a gather like this where all are lawyers and experts in the field of law, it's a bit onerous task. Recent past, however, has provoked the thought in me as to whether the Constitution has become the language of protest of late. When a death of a young girl took place in Kalburgi sometime last year, we all had seen rallies and protests taking place wherein the students carried copies of constitutions in their hands and they were reciting the preamble part of it. In Kalburgi, if you remember, when last year it happened, a girl student was allegedly murdered by one of her friends, and there was a big protest. So at a time when the Constitution has become a part of the language of protest, I thought it is worth looking at its journey over the last 70 years as to understand why it is often said that a Constitution, no matter how well conceived, can only establish institutions on papers. Breathing life into those institutions is up to the succeeding generations. And so I did some homework on this. And at 70, our Constitution is, I won't say again that it's old, it's young. Though young, the Indian Constitution has undergone tremendous changes over the last 7 decades. Having started with just 395 articles and 8 schedules, it now stands at over 450 articles and 12 schedules, which are clearly a result of 104 amendments. Almost immediately after the Constitution was adopted,
various government policies were challenged as unconstitutional. Whenever the courts upheld the individual rights and constitutional guarantees, the Parliament has responded through an amendment to remove the constitutional roadblock. ಒಂದು ನಮ್ಮ ಒಂದು ಭಾರತ ಸರ್ಕಾರದ ಒಂದು ಆದೇಶ ಮೇರೆಗೆ ನಮ್ಮ ದೇಶಾದ್ಯಂತ ಒಂದು ಇವತ್ತು 11 ಗಂಟೆಗೆ ಒಂದು ಸಂವಿಧಾನ ಪೀಠಕ್ಕೆ ಓದುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ನಮ್ಮ ಕೂಡ 11 ಗಂಟೆಗೆ ಈ ಸಂವಿಧಾನ ಪೀಠಕ್ಕೆ ಓದುವ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಪೀಠಕ್ಕೆ ಓದುವ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿರ್ತಕ್ಕಂಥ ಚರ್ಚಾ ರಾಧಾ ಮೇಡಮ್ ಅವರು ನಡೆಸಿಕೊಡಬೇಕಾಗಿ. Now I'll read the preamble. Please recite after me. We the people of India, having solemnly resolved into a sovereign, socialist, secular, democratic republic, and to secure to all its citizens justice, social, economic and political, liberty of thought, expression, belief, faith and worship, equality of status and opportunity, and to promote among them all fraternity, assuring the dignity of the individual and the unity and integrity of the nation. Thank you. Citizens, the Parliament stepped in and amended the Constitution to remove those roadblocks. Despite this, the Constitution has shown remarkable resilience by surviving all kinds of assaults, especially during the emergency. Let us examine a few instances how the Constitution has travelled its journey all these years. When it comes to freedom of expression, there was an English weekly by name Crossroads, published by one Ramesh Thapar. He was a communist. So the paper was banned in Madras for criticizing the government. Similar was an instance when a publisher by name Brij Bhushan's organization was banned in Delhi for potentially invoking anti-secular sentiments. When challenged, the Honorable Supreme Court upheld Thapar and Bhushan's right to freedom of expression and held that securing public order was not one of the enumerated exceptions to freedom of speech under Article 19, Clause 2. The Provisional Parliament amended the Constitution in response to courts strictly enforcing the fundamental rights, and the first amendment read in exceptions like public order to the right to freedom of expression and exceptions to the right to livelihood. Coming to equal protection and how it was flawed. Constitution guarantees equal protection to everyone of this country, every citizen of this country. We all are aware zamindari was a very big problem. To end this system, land reforms was introduced, and some states gave really low compensation to zamindars, thinking of their financial status. Whenever their lands were taken over for redistribution amongst the needy. This was held unconstitutional by some of the high courts, as Article 14 guaranteed equal protection under law. Therefore, in adding exceptions to Article 31 dealing with land acquisition, the Provisional Parliament created a new constitutional vehicle under Article 31 capital B called the 9th Schedule. What is the effect of this 9th Schedule?
Any law included in the ninth schedule was protected from judicial review, even if it was unconstitutional and violative of fundamental rights. What started with a list of just 13 laws enabling the land reforms has since then expanded to protect 282 laws enabling nationalization, currency control, price and quality control, and even the excesses of emergency. Then dealing with the question of fundamental rights, they were also amended whenever they seem to come in the way of government's dynamic socialist and welfare agenda. When the Parliament amended the Constitution so frequently, the Honorable Supreme Court limited the Parliament's power to amend the fundamental rights in the famous Golaknath case. We are all aware of it. In response to this, the Parliament amended the procedure under Article 368 itself to regain the authority to amend the Constitution. When this was again challenged, the Honorable Supreme Court crafted the basic structure concept, doctrine rather, in the famous Keshavananda Bharati's case, opining that the Parliament may amend the Constitution any number of times, but cannot change its basic structure. But worst was yet to come. As emergency was announced, elections and civil liberties were suspended. In August 1975, 39th Amendment was passed, withdrawing election of the Prime Minister from the scope of judicial review and declaring the Allahabad High Court's decision invalidating late Srimati Indira Gandhi's election as void. The amendment also excluded the Supreme Court's jurisdiction to hear an appeal on the election. The Constitution was rewritten during the said period through 42nd Amendment. Starting with the preamble, this amendment changed the fundamental aspects of the Indian Republic. What were the changes brought in by this? This is a very important amendment in the annals of Indian history, especially Constitution is concerned. What were the changes brought in by this amendment? It changed the relationship between the state and the citizen by adding a chapter on fundamental duties of citizens. It curbed the judicial review power of the Supreme Court and the High Courts and placed legislature in a higher position. It subverted federalism by increasing the length of President's role, redistributing legislative subjects in the 7th schedule. Fundamental rights also took a beating by creating of exceptions for anti-national activities. The subsequent governments tried to do the damage control, but some of the provisions continue to remain in the Constitution. The preamble of the Constitution, which we just recited now, and also in the recent protests in the country, it is not a part of the original Constitution, but was introduced by the 42nd Amendment. We all exercise our franchise once in 5 years and as and when the elections are taken place. The framers of the Constitution required that each state receive legislative seats in proportion to its population, mandated constituencies of roughly equal size, and capped the total number of legislative states. To give effect to this, the framers also envisaged reallocation of seats after every census. The 42nd Amendment froze the constituencies as per 1971 census and also suspended the division of seats until the year 2001. 2001 there was a census and 42nd Amendment postponed that reallocation of constituencies. In 2002, through 84th Amendment, the Parliament once again postponed this till 2031 census. So as on today, we are exercising our franchise in respect of the constituencies which were created originally and not based on the 2001 census. As a result, we exercise in respect of these constitutions, as I said, based on the earlier census, which is almost half a century ago.
And in 1980s, some respite was brought in from the 1970s onslaught of the Constitution. But the 52nd Amendment again introduced anti-defection law, severely curbing the ability of individual MPs to effectively represent their constituencies' preferences. In 1990s, India saw a different kind of revival of political representation. The 73rd and 74th Amendments created provisions for constitutionally mandated local governments in India. These amendments changed the nature of local political participation. It is not just the amendments which are brought in by the Parliament by exercising its powers under Article 368 that has changed the way we look at the Constitution, but it is frequently rewritten even by the judiciary through its interpretation. For instance, the Supreme Court has enlarged the fundamental rights by reading the right to a clean environment, livelihood, food, water, drinking water, clean air, education, medical care, shelter, privacy, etc. into the right to life under Article 21. The circumstances that led to 104 formal amendments and hundreds of interpretations by the courts in the country only strengthen our belief that our Constitution is truly a living Constitution. We need to respect it. At the same time, we must remember on this day that our Constitution is not just a parchment of paper, it is a way of life. We all need to live up to its expectations and respect it. Thank you. ನಮಗೆ ತುಂಬ ಧನ್ಯವಾದಗಳು. ಇವಾಗ ಒಂದು ವಿಶೇಷ ಸನ್ಮಾನ ಕೊಡಲಾಗಿದೆ. ನಮ್ಮ ಜಿಲ್ಲಾ ಕಾನೂನು ವ್ಯವಸ್ಥಾಧಿಕಾರಿ ಇನ್ನು ವಿಜಯಕುಮಾರ್ ಪಂಚಾಳ ಉಪನ್ಯಾಸಕರು BV ಕಾಲೇಜ್ ಬೀದರ್, ಇವರು ಬರಬೇಕಾಗಿತ್ತು. ಇವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಪ್ರದೀಪ್ ಕಾಂಬ್ಳೆ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಬೀದರ್, ಇವರು ಕೂಡ ಬರಬೇಕಾಗಿತ್ತು, ಬಂದಿಲ್ಲ. ಅವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಇವಾಗ ಈ ಕಾರ್ಯಕ್ರಮದ ಒಂದು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಾಗೇಶ್ DL IPS SP ಬೀದರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ಗೌರವಾನ್ವಿತ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ರಾಧಾ HR ಮೇಡಮ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಜಗದೀಶ್ ಜಗತಾಪ್, ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಬೀದರ್ ಇವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾನ್ಯ ನ್ಯಾಯಾಧೀಶರುಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಕೀಲರ ಸಂಘದ ಸದಸ್ಯರುಗಳೇ, ಮಾಧ್ಯಮ ಮಿತ್ರರೇ ಮತ್ತು ಎಲ್ಲ ಹಿರಿಯರೇ, ಇವತ್ತು ನಾವಿಲ್ಲೆಲ್ಲ ಸೇರಿರುವುದು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ. ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಈಗಾಗಲೇ ಮಾನ್ಯ ನ್ಯಾಯಾಧೀಶರುಗಳು ಹೇಳಿದ್ದಾರೆ, ಸಿದ್ದರಾಮ್ ಸರ್ ಹೇಳಿದ್ದಾರೆ, ಮೇಡಮ್ ಅವರು ಹೇಳಿದ್ದಾರೆ. ತಾವೆಲ್ಲ ಸಂವಿಧಾನದ ಬಗ್ಗೆ ಬಹಳಷ್ಟು ನಾಲೆಡ್ಜ್ ಇರ್ತಕ್ಕಂಥವರೇ, ಆದ್ದರಿಂದ ನಾನು ಹೆಚ್ಚಾಗಿ ಸಂವಿಧಾನದ ಬಗ್ಗೆ ಹೇಳಲಿಕ್ಕೆ ಹೋಗ್ಬೇಕು. ಬಟ್ ಇದೇ ದಿನ 1949 ನವೆಂಬರ್ 26ರಂದು ಸಂವಿಧಾನವನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನು ಸಂವಿಧಾನವನ್ನು ರಚನೆ ಮಾಡಿದ್ರು ಅದನ್ನ ನಾವು ಸ್ವೀಕಾರ ಮಾಡಿಕೊಂಡಿದ್ವಿ. ಅದನ್ನ ಜಾರಿಗೆ ಬಂದಿದ್ದು ಜನವರಿ 26, 1950. ಅದನ್ನು ನಾವು ಗಣತಂತ್ರ ದಿನಾಚರಣೆ ಎಂದು ಆಚರಣೆ ಮಾಡ್ತೀವಿ. ಸೊ ನನ್ನ ಅಭಿಪ್ರಾಯದ ಪ್ರಕಾರ ಗಣತಂತ್ರ ದಿನಾಚರಣೆಯನ್ನು ಎಷ್ಟು ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತೀವಿ ಅಷ್ಟೇ ಗ್ರ್ಯಾಂಡ್ ಆಗಿ ಇವತ್ತು ಈ ದಿನ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ.
ಸೊ ನಾವೆಲ್ಲ ಈಗಷ್ಟೇ ಓದ್ ತಗೊಂಡಿದ್ದೀವಿ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಪ್ರಿಯಾಂಬಲ್ ಪ್ರಸ್ತಾವನೆ, ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಪ್ರಪಂಚದಲ್ಲೇ ಅತ್ಯಂತ ವಿಸ್ತಾರವಾದ ಸಂವಿಧಾನಗಳಲ್ಲಿ ಒಂದು. ಸೊ ಆ ಒಂದು ಎಂಟೈರ್ ಸಂವಿಧಾನ ಅದನ್ನ ಕ್ರಿಸ್ಪ್ ಆಗಿ ಶಾರ್ಟ್ ಆಗಿ ಒಂದು ಸಿಂಗಲ್ ಪೇಜ್ ಅಲ್ಲಿ, ಸಿಂಗಲ್ ಡಾಕ್ಯುಮೆಂಟ್ ಅಲ್ಲಿ ಮಾಡಿರುವುದು ಈ ಒಂದು ಪ್ರಿಯಾಂಬಲ್. ಇಡೀ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನ ಇಷ್ಟೇ ಒಂದು 2 ಪ್ಯಾರಾಗ್ರಾಫ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಈ ಒಂದು ಪ್ರತಿಯೊಂದು ವರ್ಡ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಸೊ ತಮ್ಗೆಲ್ಲ ಗೊತ್ತಿರ್ಬೋದು, ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಷನ್ ಬಹಳಷ್ಟು ವರ್ಷಗಳು ಬಹಳ ವಿಸ್ತಾರವಾಗಿ ಅಧ್ಯಯನ ಮಾಡಿ ಪ್ರಪಂಚದ ಸಾಕಷ್ಟು ದೇಶಗಳು ಪ್ರಜಾಪ್ರಭುತ್ವ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಸಂವಿಧಾನ ಇದೆ, ಪ್ರತಿಯೊಂದನ್ನು ವಿಸ್ತಾರವಾಗಿ ಸ್ಟಡಿ ಮಾಡಿ ಪ್ರತಿಯೊಂದು ಸಂವಿಧಾನದಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳು ನಮ್ಮ ದೇಶಕ್ಕೆ ಯಾವುದು ಅಗತ್ಯ ಇದೆ, ಯಾವುದು ಅನುಗುಣವಾಗಿ ಆಗುತ್ತದೆ ಅಂತದನ್ನ ಅಮೆರಿಕ ಕಾನ್ಸ್ಟಿಟ್ಯೂಷನ್ ಆಗ್ಬೋದು, ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಇಂದ, ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ, ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಅಲ್ಲಿರ್ತಕ್ಕಂಥ ಉತ್ತಮ ಒಂದು ಏನು ಕಾನ್ಸೆಪ್ಟ್ಸ್ ಇದೆ ಅದನ್ನೆಲ್ಲ ತಗೊಂಡು ಬಹಳ ಪೈನ್ಸ್ ಟೇಕಿಂಗ್, ನಾವು ಒಂದು ಬ್ರಿಟಿಷ್ ಅವರ ಆಡಳಿತದಲ್ಲಿದ್ವಿ. ಸೊ ನಮಗೆ ಸ್ವಾತಂತ್ರ್ಯ ಬರಕ್ಕೂ ಮುಂಚೆ ಸೊ ಅವರು ಕೂಡ ಒಂದು ಪ್ರಜಾಪ್ರಭುತ್ವ ಇತ್ತು ಅಂತ ಹೇಳಿ ಅವ್ರದ್ದೇ ತಗೊಂಡು ನಾವು ಅದನ್ನೇ ಅಳವಡಿಸಿಕೊಂಡು ಹೋಗೋಣ ಅಂತ ಅವರು ತಗೊಂಡಿದ್ರು. ನಮ್ದು ಬಹಳ ದೊಡ್ಡ ದೇಶ, ಸಾಕಷ್ಟು ಡಿಫ್ರೆನ್ಸಸ್ ಇದೆ, ರಿಲಿಜಿಯಸ್ ಡಿಫ್ರೆನ್ಸಸ್ ಇದೆ, ಸಾಕಷ್ಟು ಜನ ಏನು ಡೈವರ್ಸಿಟಿ ಬಹಳಷ್ಟು ಇದೆ, ರೀಜನಲ್ ಜಿಯೋಗ್ರಫಿಕ್ ಡಿಫ್ರೆನ್ಸಸ್ ಇದೆ. ಇವೆಲ್ಲದನ್ನು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಇಷ್ಟು ದೊಡ್ಡ ದೇಶವನ್ನು ಒಟ್ಟಿಗೆ ಇಡಬೇಕಂದ್ರೆ, ಯುನೈಟ್ ಆಗಿರ್ಬೇಕಂದ್ರೆ ಸಾಕಷ್ಟು ವರ್ಷಗಳೀಗ 74 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ನಮ್ಮಲ್ಲಿ ಸಾಕಷ್ಟು ಡಿಫ್ರೆನ್ಸಸ್ ಇದ್ರೂ ಸಹ ವಿ ಆರ್ ಆಲ್ ಟುಗೆದರ್. ನಾವೊಂದು ದೇಶ ಅಂತ, ನಮ್ದು ಜಾತಿಗಳು ಬೇರೆ ಬೇರೆ ಇದೆ, ಧರ್ಮಗಳು ಬೇರೆ ಬೇರೆ ಇದೆ, ಆದ್ರೂ ನಮ್ಮ ದೇಶ ಅಂದಾಗ ಎಲ್ಲರೂ ಒಟ್ಟುಗೂಡ್ತೀವಿ, ಒಗ್ಗಟ್ಟಾಗ್ತೀವಿ. ಸೊ ಅದೊಂದು ಆಗ್ಲಿಕ್ಕೆ ಕಾರಣ ಅಂದ್ರೆ ಇದೇ ಸಂವಿಧಾನ ಅಂತ ನಾನು ಭಾವಿಸ್ತೇನೆ. ಸೊ ಈ ಒಂದು ಸಂವಿಧಾನ ನಮ್ಗೆಲ್ಲ, ನಾವು ಹಿಂದೂ ಧರ್ಮದ ಪವಿತ್ರ ಗ್ರಂಥ ಭಗವದ್ಗೀತೆ ಅಂತೀವಿ, ಕುರಾನ್ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಅಂತೀವಿ, ಆದರೆ ನಮ್ಮ ಭಾರತೀಯರ ಪವಿತ್ರ ಗ್ರಂಥ ಅಂದ್ರೆ ಈ ಒಂದು ಸಂವಿಧಾನ. ಸೊ ನಾವು ಎಷ್ಟು ಪವಿತ್ರ ಗ್ರಂಥಗಳಿಗೆ, ಧಾರ್ಮಿಕ ಗ್ರಂಥಗಳಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ, ಅದಕ್ಕೆ ಎಷ್ಟು ಗೌರವ ಕೊಡ್ತೀವಿ, ಅದಕ್ಕಿಂತ ಹೆಚ್ಚು ಗೌರವ ಸಲ್ಲಬೇಕಾಗಿರೋದು ಈ ಒಂದು ಸಂವಿಧಾನ. ಸೊ ಬಹಳಷ್ಟು ಜನ ಇಲ್ಲಿ ಸಂವಿಧಾನ ಜಾರಿಗೆ ಬಂದ ನಂತರ ಹುಟ್ಟಿದವರಿದ್ದೀವಿ. ಆದ್ದರಿಂದ ಬಹುಶಃ ಸಂವಿಧಾನ ಜಾರಿಗೆ ಬರ್ಲಿಕ್ಕೆ ಮೊದಲು ಏನೇನು ಕಷ್ಟಗಳಿತ್ತು, ಜನರಲ್ಲಿ ಏನೇನು ಸಮಸ್ಯೆಗಳಿತ್ತು, ಯಾವ ರೀತಿ ಡಿಫ್ರೆನ್ಸಸ್ ಇತ್ತು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇರ್ಬೋದು. ಕೆಲವರು ಹುಟ್ಟಿದ್ರು ಕೂಡ ಬಹಳ ಸಣ್ಣ ಮಕ್ಕಳು ಇರ್ತಿರ್ಬೋದು, ಹಿರಿಯರಿದ್ದರಲ್ಲಿ. ಸೊ ಆದ್ದರಿಂದ ನಾವು ಆ ಹಿಂದೆ ಯಾವ ರೀತಿ ಜೀವನ ಇತ್ತು, ಜನಜೀವನ ನಮ್ಮ ದೇಶದಲ್ಲಿ ಎಷ್ಟು ಡಿಫ್ರೆನ್ಸಸ್ ಇತ್ತು, ಕೆಲವು ವರ್ಗಗಳವರಿಗೆ ಮಾತ್ರ ಕೆಲವೊಂದು ಹಕ್ಕುಗಳು, ಕೆಲವೊಂದು ರೈಟ್ಸ್ ಸಿಕ್ಕಿತ್ತು. ಆದ್ರೆ ಸಂವಿಧಾನ ಬಂದ ನಂತರ ನಮ್ಮ ದೇಶದಲ್ಲಿ ಯಾವುದೇ ಧರ್ಮದ ಆಧಾರದ ಮೇಲೆ, ಯಾವುದೇ ಜಾತಿ ಆಧಾರದ ಮೇಲೆ, ಯಾವುದೇ ಬಣ್ಣದ ಆಧಾರದ ಮೇಲೆ ಯಾವುದೇ ರೀತಿಯ ಡಿಫ್ರೆನ್ಸಸ್ ಇಲ್ಲ. ಪ್ರತಿಯೊಬ್ಬರಿಗೂ ವೋಟ್ ಮಾಡಲಿಕ್ಕೆ ಹಕ್ಕಿದೆ, ಪ್ರತಿಯೊಬ್ಬರಿಗೂ ಅವರ ವ್ಯಕ್ತಿತ್ವ ಸ್ವತಂತ್ರ. ಸೊ ನಾವು ಈಗ ಏನ್ ಹೇಳ್ತೀವಿ, ಫಂಡಮೆಂಟಲ್ ರೈಟ್ಸ್ ಯಾರಿಗೂ ಕೂಡ ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಫಂಡಮೆಂಟಲ್ ರೈಟ್ಸ್ ಇದೆ. ಅವನು ಯಾವುದೇ ಜಾತಿಯವನಾಗ್ಲಿ, ಯಾವುದೇ ಧರ್ಮದವನಾಗ್ಲಿ, ಯಾವುದೇ ರೀಜನ್ ಅವನಾಗ್ಲಿ. ಸೊ ಆದ್ದರಿಂದ ಸಂವಿಧಾನ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ, ಬಹಳಷ್ಟು ಪವಿತ್ರವಾದ ಗ್ರಂಥ ಅಂತ ನಾನು ಬಯಸ್ತೇನೆ. ನಾನಿವತ್ತು ನಿಮ್ಮ ಮುಂದೆ ಬಂದು ನಿಂತು ಮಾತಾಡ್ತಿದ್ದೀನಿ ಅಂದ್ರೂ ಕೂಡ ಇದೊಂದು ಕಾರಣ, ಇದಕ್ಕೆ ಸಂವಿಧಾನ ಅಂತ ನಾನು ಭಾವಿಸ್ತೇನೆ. ಇಲ್ಲ ಅಂದಿದ್ರೆ ಯಾವುದೋ ಗ್ರಾಮೀಣದಲ್ಲಿರೋರು, ಯಾವುದೋ ಒಂದು ವರ್ಗದವರಿಗೆ ಈ ರೀತಿಯ ಒಂದು ಅಪರ್ಚುನಿಟಿನೇ ಸಿಗ್ತಾ ಇರಲಿಲ್ಲ ಅಂತ ನನ್ನ ಭಾವನೆ. ಸೊ ಆದ್ದರಿಂದ ಈ ಒಂದು ಸಂವಿಧಾನ ಇಷ್ಟು ವರ್ಷಗಳಲ್ಲಿ ಮೇಡಮ್ ಅವರು ಸಾಕಷ್ಟು ಬಾರಿ ಬದಲಾವಣೆ ಮಾಡಲಾಯಿತು, ಅಮೆಂಡ್ಮೆಂಟ್ ಮಾಡಲಾಯಿತು, ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದರಲ್ಲಿ ಇರ್ತಕ್ಕಂಥ ಬೇಸಿಕ್ ಸ್ಟ್ರಕ್ಚರ್ ನ ಬದಲಾವಣೆ ಮಾಡಲು ಪ್ರಯತ್ನಗಳು ಸಾಕಷ್ಟು ನಡೆಯಿತು ಅಂತ. ಆದರೂ ಕೂಡ ಎಷ್ಟೇ ಪ್ರಯತ್ನಗಳು ನಡೆದರು, ನಮ್ಮ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ
ಇದನ್ನೆಲ್ಲ ಗಾರ್ಡಿಯನ್ ಆಫ್ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಯಾವುದೇ ರೀತಿಯ ಬೇಸಿಕ್ ಸ್ಟ್ರಕ್ಚರ್ ಏನು ಕೇಶವಾನಂದ ಭಾರತಿ ಕೇಸಲ್ಲಿ 1973ರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ನ ಡಿಫೈನ್ ಮಾಡಲಾಯಿತು. ಅದನ್ನ ಯಾವುದೇ ಕಾರಣಕ್ಕೂ ಲೆಜಿಸ್ಲೇಚರ್ ಅಮೆಂಡ್ ಮಾಡದಂತೆ, ಬದಲಾವಣೆ ಮಾಡದಂತೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಇತರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸದಸ್ಯರುಗಳ ಏನು ಒಂದು ಆಲೋಚನೆ ಇತ್ತು, ನಮ್ಮ ದೇಶ ಹೇಗಿರಬೇಕು ಅಂತ, ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಹೇಗಿರಬೇಕು ಅಂತ ಅವರ ಆಲೋಚನೆಗಳೇನಿತ್ತು, ಅದನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡದಂತೆ ಇಲ್ಲಿವರೆಗೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂತ ಬರ್ತಾ ಇದೆ. ಇನ್ನು ಮುಂದೆ ಕೂಡ ಅದನ್ನ ಅದೇ ರೀತಿ ಮುಂದುವರಿಸಿಕೊಂಡು ಹೋಗುತ್ತೆ ಅಂತ ನನ್ನ ಆಶಯ ಇದೆ. ಅದೇ ರೀತಿ ನಾವೆಲ್ಲ ಕೂಡ ಇದರಲ್ಲಿ ಕೈ ಜೋಡಿಸಬೇಕು. ಎಲ್ಲಾದ್ರೂ ಯಾವ ಲೆಜಿಸ್ಲೇಚರ್ ತಮಗೆಲ್ಲ ಗೊತ್ತಿದೆ, ಸಂವಿಧಾನದಲ್ಲೇ ಪ್ರಾವಿಷನ್ ಇದೆ ಅಮೆಂಡ್ ಮಾಡಲಿಕ್ಕೆ, ಕಾನ್ಸ್ಟಿಟ್ಯೂಷನ್ ನ ಅಮೆಂಡ್ ಮಾಡಬಹುದು, ಎಷ್ಟು ಬಾರಿ ಬೇಕಾದ್ರೂ ಅಮೆಂಡ್ ಮಾಡಬಹುದು. ಆದರೆ ಬೇಸಿಕ್ ಸ್ಟ್ರಕ್ಚರ್ ನ ಯಾವುದೇ ಕಾರಣಕ್ಕೆ ಅಮೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾನೂನು ಸರ್ಕಾರ ತಂದರೂ ಕೂಡ ಇಟ್ ಹ್ಯಾಸ್ ಟು ಬಿ ಇನ್ ಲೈನ್ ವಿತ್ ದ ಕಾನ್ಸ್ಟಿಟ್ಯೂಷನ್. ಮತ್ತು ಇನ್ ಕೇಸ್ ಯಾವುದಾದ್ರೂ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಮಾನ್ಯ ನ್ಯಾಯಾಲಯಕ್ಕೆ ಆಲ್ವೇಸ್ ದೇ ಹ್ಯಾವ್ ದ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ. ಜುಡಿಷಿಯಲ್ ರಿವ್ಯೂ ಇಂದ ನಾವು ಬಹಳಷ್ಟು ಬಾರಿ ಕೋರ್ಟ್ಗಳಿಗೆ ಅಪ್ರೋಚ್ ಮಾಡಿದ್ದು ನಾವು ನೋಡಿದ್ದೀವಿ. ಸಾಕಷ್ಟು ಕಾನೂನುಗಳು ಶಾಸಕಾಂಗದವರು ಮಾಡಿದ್ದನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅದನ್ನ ರದ್ದುಪಡಿಸಿದ್ದು, ಹೊಡೆದು ಹಾಕಿ ನಲ್ ಅಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿರೋದು ಕೂಡ ನಾವು ನೋಡಿದ್ದೀವಿ. ಸೊ ಆದ್ದರಿಂದ ಈ ದಿನವನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ನವೆಂಬರ್ 26 ಯಾವುದೇ ಕಾರಣಕ್ಕೂ ಮರೆಯದೆ ಇನ್ನಷ್ಟು ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಏನಂತಂದ್ರೆ ಜನವರಿ 26 ಒಂದೇ ಸಂವಿಧಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಆದ್ರೆ ನವೆಂಬರ್ 26 ಬಗ್ಗೆ ಸಾರ್ವಜನಿಕರಲ್ಲಿ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ನಾವೆಲ್ಲರೂ ಇದರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಅನ್ನ ಪಬ್ಲಿಕ್ ಅಲ್ಲಿ ಕೂಡ ಜನರೇಟ್ ಮಾಡುವ ಅವಶ್ಯಕತೆ ಇದೆ. ಇಷ್ಟು ಹೇಳಿ ನನಗೆ ಇಲ್ಲಿ ಅತಿಥಿಯಾಗಿ ಕರೆದು ತಮ್ಮ ಜೊತೆ ಎಲ್ಲ ನನ್ನ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಇವಾಗ ಈ ಕಾರ್ಯಕ್ರಮದ ಒಂದು ಕೊನೆಯ ಘಟ್ಟ, ಅಧ್ಯಕ್ಷರ ನೋಡಿ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷರಾದಂಥ ಶ್ರೀಯುತ ಜಗದೀಶ್ ಜಗತಾಪ್ ಅಧ್ಯಕ್ಷರು ಜಿಲ್ಲಾ ಸಂಘ ಬೀದರ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ತಾರೆ. On behalf of me and the District Bar Association, I welcome Honorable Mr. Secretary Srimati Nagar and all other judges of the evening. And so also I welcome actually Superintendent of Police here and all collectors, so also the staff of the media and others. Friends, we witness this occasion today, and in them we have gathered much knowledge. This is observation of the Apex Court of India and the duties, rights under the Indian Constitution. In spite of that, I feel personally, though we working as a lawyers and know the law better than the other public at large, and
though we are working under the or in combination with the legal aid services under the chairmanship of our Honorable Principal District and Session Judge Acharya, visiting the villages, having good gatheration, advancing our knowledge, rights under the law, the public image, but I feel it is not sufficient to just visiting and camping by the lawyers or the legal aid services until the local bodies and the very especially those government servants who are working under the higher authorities like Deputy Commissioner or Chief Secretaries, I mean that the ground water. Friends, I further feel on this a single page, this vote which we had today. It has very large, interpretation. I think not only days, but if we study years together, the interpretation of the each words of this particular preamble may not complete. Because I further feel that it's our duty, the Indian lawyers, as we call it, member of the society, and we know for the interpretation of the law. We faculty, we lawyer brothers or advocate brothers, we know for the interpretation of the law. It is for me today express myself that at the present situation, what we are seeing, observing through the nation and in the world, that without the law, no nation or world will run smoothly. And it is not so, then definitely it is an infringement of rights of or all liberties given by the Constitution. Friends, we heard all the dignitaries present here in this particular premises about the concept of law and Constitution of India, very especially from Honorable Additional District Institution Judge Srimati Radhaji, Member Secretary Sri Sriramji, and very especially our beloved police officer, head police officer of the police department, that is, he too had a good knowledge, and I inspired from his views. Friends, to become more strength of our nation, definitely we have to come together and together to build a good nation in future under the guidance of law and very especially under the provisions
under the Indian Constitution. I hope in future in our hands, because we all know until we think seriously for the nation, I don't feel in the future days the only law may control the all enactments. With these two words, I thanks again all the dignitaries who came here and guided us. I once again thanks to all my colleague brothers, media, and others. Thank you.